ಹಿರೇಕೆರೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಸಿಯು ಇದ್ದರೂ ಕೂಡ ಸಾರ್ವಜನಿಕರಿಗಿಲ್ಲ ಉಪಯೋಗ. ಸುಮಾರು 4-5 ವರ್ಷಗಳಿಂದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಸಿಯು ವಾರ್ಡ್ ಇದ್ದರೂ ಕೂಡ ಬಾಗಿಲು ತೆಗೆದಿಲ್ಲ. ಐಸಿಯುಗೆ ಸ್ಟಾಫ್ ನರ್ಸ್ ನೇಮಕ ಮಾಡಿಕೊಂಡ ಆರೋಗ್ಯ ಇಲಾಖೆ ಇವರಿಗೆ ಪ್ರತಿ ತಿಂಗಳು ಸಂಬಳ ಕೂಡ ನೀಡುತ್ತಾರೆ. ಹಾಗಾದರೆ ಇವರು ಕೆಲಸ ಮಾಡುವುದು ಎಲ್ಲಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಐಸಿಯು ಇಲ್ಲದ ಕಾರಣ ಪಕ್ಕದ ತಾಲೂಕಿಗೆ ಹೋಗುವಾಗ ಪರಿಸ್ಥಿತಿ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕ್ಯಾರಿ ಎನ್ನದೇ ಇರುವುದು ವಿಪರ್ಯಾಸ. ದಲಿತ ಸಂಘರ್ಷ ಸಮಿತಿಯ ಮುಖಂಡರುಗಳು ತಾಲೂಕು ಆಸ್ಪತ್ರೆಯಲ್ಲಿ ಐಸಿಯು ವಾರ್ಡ್ಗೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ವಿಚಾರಣೆ ಮಾಡಿದಾಗ ಅಧಿಕಾರಿಗಳಿಗೆ ದಲಿತ ಮುಖಂಡ ಪ್ರಶ್ನೆಗೆ ಉತ್ತರವಿಲ್ಲದಂತೆ ಆಗಿತ್ತು. ಐಸಿಯು ವಾರ್ಡ್ ಇಲ್ಲವಾದರೂ ಸ್ಟಾಫ್ ನರ್ಸ್ ನೇಮಕಗೊಂಡ ಸ್ಟಾಫ್ ನರ್ಸ್ ರಕ್ತ ಪರೀಕ್ಷೆ ಚೀಟಿ ಬರೆಯಲು ಕೂರಿಸಿದ ಆಡಳಿತ ಸಿಬ್ಬಂದಿ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ವೈದ್ಯರು ಕೇಳಿದರೆ ವೈದ್ಯರ ಕೊರತೆ ಇದೆ. ಬೇರೆ ಬೇರೆ ತಾಲೂಕುಗಳಲ್ಲಿ ಸುಮಾರು 10-12 ಜನ ವೈದ್ಯರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಿರೇಕೆರೂರು ತಾಲೂಕು ಆಸ್ಪತ್ರೆಯಲ್ಲಿ ಮಾತ್ರ 3-4 ಜನ ವೈದ್ಯರು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಮತ್ತು ಇನ್ನು ಹೆಚ್ಚಿನ ಸ್ಟಾಫ್ ನರ್ಸ್ ಬೇಕು ಎಂದು ಹೇಳುತ್ತಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಧರಣಿ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕುಮಾರ್ ದ್ಯಾವಣ್ಣನವರು ಮತ್ತು ನಾಗರಾಜ್ ನಡುವಿನ ಮನಿ ಎಚ್ಚರಿಸಿದ್ದಾರೆ. ಪವನ್ ಕುಮಾರ್ ಆರ್, ಜಿಕೆ ನ್ಯೂಸ್ ಕನ್ನಡ, ಹಾವೇರಿ. ಅಲ್ಲಿಂದ ಹಿಡಿದು ಐಸಿ ವಾರ್ಡ್ ಅನ್ನ ಬಾಗಿಲು ಹಾಕಿದ್ದಾರೆ ಸರ್. ಅಲ್ಲಿಂದ ಬಾಗಿಲು ಹಾಕಿದ್ದು ಇವತ್ತಿನವರೆಗೆ ತಂದ್ರೆ ಇವತ್ತು ಸಂಘಟನೆದವ್ರಿಗೆ ನಮ್ಮ ಗಮನಕ್ಕೆಲ್ಲ ಬಂದ್ಮೇಲೆ ನೋಡಿ ಸಾಕಾಗಿ ಇವತ್ತಿನ ಬಾಗಿಲು ತೆಗಿರಿ ಅಂತ ತೆಗೆದಾಗ ಇವತ್ತು ಬಾಗಿಲು ತೆಗೆದದ್ದು 2019 ಏನು ಐಸಿ ವಾರ್ಡ್ ಕೊಟ್ಟದ್ದು ಏನು ಬಾಗಿಲು ಹಾಕಿದ್ದಿರ್ತಾರೆ. ಈಗ ನಾವು ತೆಗ್ಸೇವೆ ಸರ್. ಇದನ್ನ ನಾವು ಹೇಳೋದು ಒಂದ ಸರ್. ಅಲ್ಲಿಂದ ಇನ್ನು ಇಲ್ಲಿವರೆಗೂ 2019 ಇಲ್ಲಿವರೆಗೆ ಹಿಡಿದು ಎಷ್ಟು ಪೇಷಂಟ್ಗಳು ಬಂದವು ಐಸಿ ಇಲ್ಲ ಅಂತಂದು ಬೇರೆ ಕಡೆ ಕಳಿಸ್ಕೊಟ್ಟಾರೆ ಸರ್. ಬೇರೆ ಕಡೆ ಕಳಿಸ್ಕೊಟ್ಟು ಕೆಲವೊಂದು ಅರ್ಧ ದಾರಿಯಲ್ಲೇ ಸತ್ತವು, ಕೆಲವೊಂದು ಹೋಗ್ತಾ ಸತ್ತಾರೆ, ಕೆಲವೊಂದು ಹೋಗಿ ಆರಾಮಾಗಿರ್ಬೋದು. ಆದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಮೇಂಟೆನೆನ್ಸ್ ಸರ್ 2019 ಇಲ್ಲಿವರೆಗೂ ಮೇಂಟೆನೆನ್ಸ್ ತೆಗೆದಾರ. ಆಮೇಲೆ ಇಲ್ಲಿಗೆ ಸ್ಟಾಫ್ ನರ್ಸ್ ಅಂತ ತಗೊಂಡಾರ. ಸ್ಟಾಫ್ ನರ್ಸಿಗೆ ತಿಂಗಳ ಸ್ಯಾಲರಿ ತೆಗಿತಾ ಇದಾರ. ಇದ್ರದ್ದು ಏನಂತ ಮೈಮೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬಂದು ಇದು ಪರಿಶೀಲನೆ ಮಾಡ್ಬೇಕು. ಪರಿಶೀಲನೆ ಮಾಡಿ ಇಲ್ಲಿ ಮಟ್ಟ ಯಾರು ತಪ್ಪು ಮಾಡ್ಯಾರ ಅಂತವ್ರ ಮ್ಯಾಗ ಕಠಿಣವಾದ ಕ್ರಮ ಆಗ್ಬೇಕು. ಅಲ್ಲಿವರೆಗೂ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಿಂದ ನಾವು ಹೋದಾರಣೆ ಹಮ್ಮಿಕೋಬೇಕಾಗುತ್ತೆ. ಇದು ಮೇಲಾಧಿಕಾರಿಗಳು ಇದನ್ನ ಬೇಗ ಎಚ್ಚೆತ್ಕೊಳ್ತಾ ಹೋದ್ರೆ, ನಿರ್ಲಕ್ಷ್ಯ ಮಾಡಿದ್ದು ಏನಾದ್ರು ಕಂಡು ಬಂದ್ರೆ ತಮ್ಮ ಆಫೀಸರಿಗೆ ನಾವು ಧರಣಿ ಕುತ್ಕೋಬೇಕಾಗುತ್ತೆ. ಹೆಸರು ನಾಗರಾಜ್ ನಡುವಿನ ಮನಿ ಅಂತಂದು, ಹಾವೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಸುಮಾರು 15-20 ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡೇ ನಾವು. ಆದರೆ ಇಲ್ಲಿ ದುರದೃಷ್ಟವಶ ಇಲ್ಲಿ ನಮ್ಮ ಹಿರೇಕೆರೂರು ತಾಲೂಕಿನಲ್ಲಿ, ಹಿರೇಕೆರೂರು ತಾಲೂಕು ಹಾಸ್ಪಿಟಲ್ನಲ್ಲಿ 2019 ಮಾರ್ಚ್ದಿಂದ ಐಸಿಯು ವಾರ್ಡ್ ಸನ್ಮಾನ್ಯ BC ಪಾಟೀಲ್ರು ಸಚಿವರು ಇದ್ದಾಗ ಇದೆಲ್ಲ ಸ್ಪೆಷಾಲಿಟಿ ಮಾಡಿ ಐಸಿಯು ವಾರ್ಡ್ ಮಂಜೂರಾತಿ ಕೊಡಿಸಿ ಭಾಳ ಶ್ರಮಪಟ್ಟು ಇದನ್ನು ಮಾಡಿದ್ದಾರೆ. ಆದರೆ ಅದು ಸಾರ್ವಜನಿಕರಿಗೆ ತಲುಪುವಷ್ಟರಲ್ಲಿ ಎಷ್ಟೋ ಹೆಣಗಳು ಹೋಗಿದಾವಂತ ನಮಗೆ ಅನ್ಸಕತ್ತೈತಿ ಇವತ್ತು. ಆದರೆ ಇವತ್ತಿನ ನಾವು ಸಂಘಟನೆದವ್ರು ಬಂದು ನಮ್ಮ ಗಮನಕ್ಕೆ ಬಂದ ಮೇಲೆ ಇವತ್ತು ಬಂದು ಸುಮಾರು 4-5 ವರ್ಷದ ಮೇಲೆ ಬಂದು ಇಲ್ಲಿ ನೋಡಿದ್ರೆ ಅವು ಯಾವಾಗ ತಂದಿಟ್ಟ ಬೆಡ್. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.